ಹಲೋ ನಮಸ್ತೆ. ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಒಂದು 3 ದಿನದ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು. ಸಿರ್ಸಿ ಫಲಪುಷ್ಪ ಪ್ರದರ್ಶನ ಸ್ಟಾರ್ಟ್ ಆಗ್ತಿದೆ, ಎಲ್ಲರೂ ಬನ್ನಿ ಗಿಡಗಳನ್ನ ತಗೊಂಡ್ ಹೋಗಿ ಅನ್ಕೊಂಡು ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಅದು ಅಲ್ಲದೆ 40 ರೂಪಾಯಿಗೆಲ್ಲ ಗುಲಾಬಿ ಗಿಡಗಳು ದಾಸವಾಳ ಗಿಡಗಳು ಸಿಗ್ತಾ ಇದೆ ಅಂತ ಹೇಳಿದ ತಕ್ಷಣ ತುಂಬಾ ಜನ ನನ್ನ ಸಬ್ಸ್ಕ್ರೈಬರು ಬಂದಿದ್ದೀರಾ ಅಂತ ಅನ್ಕೊಳ್ತೀನಿ. ಅದ್ರಲ್ಲಿ ನಂಗೆ 2-3 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸಿದ್ರು, ತುಂಬಾ ಖುಷಿ ಆಯ್ತು ನಂಗೆ. ನೀವು ಇದೇ ರೀತಿಯಾಗಿ ನಂಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಾನು ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ನಾನು ಹೆಚ್ಚಾಗಿ ಗಾರ್ಡನಿಂಗ್ ವಿಡಿಯೋಸ್ನೇ ಮಾಡೋದು. ಇದು ನಮ್ಮ ಗಾರ್ಡನರ್ಸ್ಗೆ ಸ್ವಲ್ಪ ಹತ್ರವಾಗಿರುವಂತಹ ಒಂದು ವಿಡಿಯೋ ಆಗಿರೋದ್ರಿಂದ ಇದನ್ನ ಕೂಡ ಶೇರ್ ಮಾಡಿದ್ದೀನಿ. ಅಂದಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಫಲಪುಷ್ಪ ಪ್ರದರ್ಶನ ಹೇಗ್ ನಡೀತು, ಹಾಗೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಡೆಕೋರೇಷನ್ಗೋಸ್ಕರ ಗಿಡಗಳನ್ನ ಈ ರೀತಿಯಾಗಿ ಇಟ್ಟಿರ್ತಾರೆ. ಇದೆಲ್ಲದೂ ಕೂಡ ಗ್ರೋ ಬ್ಯಾಗ್ ನಲ್ಲಿ ಇರುತ್ತೆ, ಅಂದ್ರೆ ನರ್ಸರಿ ಕೊಟ್ಟೆನಲ್ಲಿ ಇರುತ್ತೆ. ಅದನ್ನೆಲ್ಲ ಏನ್ ಮಾಡ್ತಾರೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸಿದೀನಿ. ಜೊತೆಗೆ ನಮ್ಮ ಫಲಪುಷ್ಪ ಪ್ರದರ್ಶನದ ಒಂದಿಷ್ಟು ಕ್ಲಿಪ್ ನ ಕೂಡ ಇವತ್ತು ತಗೊಂಡ್ಬಂದಿದ್ದೀನಿ, ಅದನ್ನ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾನು ಡೇಟ್ ನ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಕೆಲವೊಬ್ರು ಏನಾಗುತ್ತೆ ಅಂದ್ರೆ ವಿಡಿಯೋ ನೋಡ್ಬೇಕಾದ್ರೆ ಲೇಟ್ ಆಗಿ ನೋಡ್ಬೋದು. ನಾನು ಇವತ್ತು ನಾಳೆ ಅಂತ ಹೇಳಿದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬೋದು. ಈ ಫಲಪುಷ್ಪ ಪ್ರದರ್ಶನ ನಡೆದಿದ್ದು 1-2-2026ರಿಂದ 3-2-2026ವರೆಗೆ ನಮ್ಮ ಸಿರ್ಸಿಯ ತೋಟಗಾರಿಕಾ ಇಲಾಖೆನಲ್ಲಿ ನಡೆದಿದ್ದು. ನಾನು ಈ ವಿಡಿಯೋ ಹಾಕ್ಬೇಕಾದ್ರೆ ಯಾವಾಗ ಬರುತ್ತೋ ಗೊತ್ತಿಲ್ಲ, 3ನೇ ತಾರೀಕು ಬರುತ್ತೋ ಅಥವಾ 4ನೇ ತಾರೀಕು ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಇದರಲ್ಲಿ ನಾನು ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಡ್ಬೇಕು ಅಂತಾನೆ ಬಂದಿರೋ ಅಂತ ಒಂದು ವಿಡಿಯೋ ಆಗಿದೆ. ಮೊದಲನೇದಾಗಿ ಡೆಕೋರೇಷನ್ ಎಲ್ಲ ಯಾವ ರೀತಿಯಾಗಿ ನಡೆದಿದೆ ಅಂತ ನೋಡೋಣ. ನಮ್ಮ ಉತ್ತರ ಕನ್ನಡ ಅಂತ ಸೇವಂತಿಗೆ ಹೂವಿನಲ್ಲಿ ಚಂದ ಮಾಡಿ ಬರ್ತಿದ್ದಾರೆ. ಜೊತೆಗೆ ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ಗೋಸ್ಕರ ಹೂವಿನ ಗಿಡಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಅಲ್ವಾ. ಈ ರೀತಿಯಾಗಿ ನೋಡೋದಿಕ್ಕೆ ಕಣ್ಣುಗಳೇ ಸಾಕಾಗೋದಿಲ್ಲ. ಇಷ್ಟೊಂದು ರಾಶಿ ರಾಶಿ ಗಿಡಗಳನ್ನ ನೋಡ್ತಾ ಇದ್ರೆ ಅಷ್ಟೊಂದು ಖುಷಿ ಆಗ್ತಾ ಇರೋದಂತೂ ಗ್ಯಾರಂಟಿ. ಹಾಗೆ ಇಲ್ಲೆಲ್ಲ ಕೆಲವೊಂದಿಷ್ಟು ಅಂದ್ರೆ ಕಾಳ್ಮೆಣಸಿನ ಕಾಳು, ವೆರೈಟೀಸ್ ಆಫ್ ಕಾಳ್ಮೆಣಸಿನ ಕಾಳನ್ನ ಇಟ್ಟಿದ್ದಾರೆ. ಇವತ್ ನಾನು ಏನ್ ನೋಡ್ದೆ ಅಂದ್ರೆ ವಿಶ್ವದ ಅತಿ ಚಿಕ್ಕ ಅನಾನಸ್ ಅಂತೆ, ಅದನ್ನ ನೋಡ್ದೆ. ನಂಗಂತೂ ನಿಜವಾಗ್ಲೂ ಆಶ್ಚರ್ಯ ಆಯ್ತು, ಇಷ್ಟು ಸಣ್ಣ ಅನಾನಸ್ ಇರುತ್ತಾ ಅನ್ಕೊಂಡು ಒಂದ್ಸಲ ಆಶ್ಚರ್ಯ ಆಗಿದ್ ನಿಜ. ಇಲ್ಲಿ ನೋಡಿ, ಬಿಳಿ ಬದನೆಕಾಯಿ ನೋಡ್ದೆ ಇರೋರು ಬಿಳಿ ಬದನೆಕಾಯಿನ ನೋಡ್ಕೊಳ್ಳಿ. ತುಂಬಾ ಜನಕ್ಕೆ ಇದ್ರ ಪರಿಚಯ ಇರ್ಬೋದು, ಪರಿಚಯ ಇಲ್ಲದೆ ಇರ್ಬೋದು. ಕೆಲವೊಂದಿಷ್ಟು ವಸ್ತುಗಳು, ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಕೆಲವೊಂದಿಷ್ಟನ್ನ ನೋಡಿರ್ತೀವಿ, ಕೆಲವೊಂದಿಷ್ಟನ್ನ ನೋಡಿರೋದಿಲ್ಲ, ಕೆಲವೊಂದಿಷ್ಟನ್ನ ಕೇಳಿರ್ತೀವಿ. ಹಾಗೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅದು ನಮಗೆ ಏನು ಅದು ಅನ್ನೋದೇ ಗೊತ್ತಿರೋದಿಲ್ಲ. ಅಂದ್ರೆ ಎಕ್ಸಾಕ್ಟ್ ಆಗಿ ಅದ್ರ ಹೆಸರೇನು, ಅದ್ ಹೇಗಿರುತ್ತೆ ನೋಡೋದಿಕ್ಕೆ ಅನ್ನೋದು ಕೆಲವೊಂದಿಷ್ಟು ಗೊತ್ತಿರೋದಿಲ್ಲ. ಈ ರೀತಿಯಾಗಿ ಫಲಪುಷ್ಪ ಪ್ರದರ್ಶನ ಅಥವಾ ಅದ್ರ ಎಕ್ಸಿಬಿಷನ್ ಈ ರೀತಿಯಾಗಿ ಎಲ್ಲ ನಮ್ ಕಡೆ ನಡೀತಾ ಇದೆ ಅಂದ್ರೆ ಅದಕ್ಕೊಂದ್ಸಲ ವಿಸಿಟ್ ಮಾಡ್ರಿ. ಅಲ್ಲಿ ನಾವು ಹೊಸದಾಗಿರುವಂತಹ ವಸ್ತುಗಳನ್ನಾಗಿರ್ಬೋದು ಅಥವಾ ಈ ರೀತಿ ಫಲಪುಷ್ಪ ಪ್ರದರ್ಶನ ಅಂದ್ರೆ ಅಲ್ಲಿ ಖಂಡಿತವಾಗ್ಲೂ ತರಕಾರಿಗಳಾಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಎಲ್ಲದನ್ನು ತಂದು ಅಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಕೆಲವೊಂದಿಷ್ಟನ್ನ ನಾವು ನೋಡಿರೋದಿಲ್ಲ, ಕೇಳಿರೋದಿಲ್ಲ, ಕೆಲವೊಂದಿಷ್ಟು ಹೆಸರು ಅದೆಲ್ಲ ನಮಗೆ ಹೊಸದಾಗಿ ಪರಿಚಯ ಆಗುತ್ತೆ. ನೋಡಿ, ಇದೇನೆ ವಿಶ್ವದ ಅತಿ ಚಿಕ್ಕ ಅನಾನಸ್ ಅಂತೆ. ಇದು ಯಾರು ಬೆಳೆದಿದ್ದು ಎಲ್ಲದೂ ಕೂಡ ಅಲ್ಲಿ ಡೀಟೇಲ್ಸ್ ಇರುತ್ತೆ. ನೋಡಿ, ಈ ವಿಶ್ವದ ಅತಿ ಚಿಕ್ಕ ಅನಾನಸ್ ಇದೆಯಲ್ಲ, ಇದು ಪ್ರಸಾದ್ ಹೆಗ್ಡೆ ಅವ್ರ ಮನೆಯಲ್ಲಿ ಬೆಳೆದಿರೋದಂತೆ. ಹಾಗೆ ಇಲ್ಲೊಂದಿಷ್ಟು ಬಾಳೆಗೊನೆಗಳನ್ನೆಲ್ಲ ಇಟ್ಟಿದ್ದಾರೆ. ಅಂದ್ರೆ ಅದು ಕೆಲವೊಂದಿಷ್ಟು ಉದ್ದವಾಗಿರುವಂತಹ ಬಾಳೆಗೊನೆ ಬಿಟ್ಟಿರ್ಬೋದು, ಅಥವಾ ವೆರೈಟಿ ಆಗಿರುವಂತಹ ಬಾಳೆಗೊನೆ ಆಗಿರ್ಬೋದು. ಈ ರೀತಿಯಾಗಿ ಇವಾಗ ಇಲ್ಲಿ ನೋಡ್ತಾ ಇದೀರಲ್ಲ, ಇದೆಲ್ಲದೂ ಕೂಡ ಅಷ್ಟೇನೆ. ಇದು ಹೀಗೆ ಜೋಡ್ಸ್ಕೊಂತ ಇಟ್ಕೊಂಡು ಹೋಗಿರೋದು, ಅದಕ್ಕೆ ಇಷ್ಟು ಚಂದ ಕಾಣಿಸ್ತಾ ಇದೆ. ಇದೆಲ್ಲ ನರ್ಸರಿ ಕವರ್ ನಲ್ಲೇ ಇರುತ್ತೆ. ಇದನ್ನೆಲ್ಲದನ್ನು ಏನ್ ಮಾಡ್ತಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇದೆಲ್ಲದನ್ನು ಕೂಡ ಸೇಲ್ ಮಾಡ್ತಾರೆ. ಇದು ನಮ್ಮ ಗಾರ್ಡನರ್ಸ್ರಿಗೆ ಕೇಳ್ಬೇಕಾ, ಬೇಗ ಬೇಗ ಬಂದು ಗಿಡಗಳನ್ನ ತಗೊಂಡೋಗಿ. ಮೊನ್ನೆ ಬಂದಿದ್ದು ತುಂಬಾ ಜನರಿಗೆ ಏನಾಗಿದೆ ಅಂದ್ರೆ ಗಿಡಗಳು ಸರಿಯಾಗಿರೋದನ್ನ ಸಿಕ್ಕಿಲ್ಲ. ಉದಾಹರಣೆಗೆ ನಾನು ನಿಮಗೆ ವಿಡಿಯೋ ಏನೋ ಹಾಕಿದ್ದೆ, ಅವತ್ ತೋರ್ಸ್ದಾಗ ಹೋದಾಗ ಅವರು ಕೊಟ್ಟಿರ್ಲಿಲ್ಲ. ಮರುದಿನ ನಂಗೆ ಹೋಗೋದಿಕ್ಕಾಗಿರ್ಲಿಲ್ಲ. ಅದ್ರ ಮರುದಿನ ಹೋದಾಗ ಏನಾಗಿತ್ತು ಅಂದ್ರೆ ಗಿಡಗಳು ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿರುವಂತ ಗಿಡಗಳೆಲ್ಲ ಮೊದ್ಲಿಗೆ ಬಂದೆಲ್ಲ ಆರ್ಸ್ಕೊಂಡ್ ಹೋಗಿದ್ರು. ಆದ್ರೂ ಇರೋದ್ರಲ್ಲೇನೆ ಒಂದಿಷ್ಟು ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ಗಿಡಗಳನ್ನೆಲ್ಲ ಸೇಲ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಇದು ಜಸ್ಟ್ 2 ದಿನ ಇರತ್ತಂತೆ. ಬೇಗ ಬಂದು ಮತ್ತೆ ನೀವು ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಫಲಪುಷ್ಪ ಪ್ರದರ್ಶನ 3-2-2026ಕ್ಕೆ ಮುಗಿತಾ ಇದೆ. ಇದ್ರ ಸೇಲ್ ಬಂದ್ಬಿಟ್ಟು ಅಂದ್ರೆ ಇವಾಗ ಇಲ್ಲಿ ಗಿಡಗಳನ್ನೆಲ್ಲ ಇಟ್ಟಿದಾರಲ್ಲ, ಇದ್ರ ಸೇಲ್ ಬಂದ್ಬಿಟ್ಟು 4-2-2026 ಮತ್ತೆ 5-2-2026ವರೆಗೆ ಮಾತ್ರ ಇದ್ರ ಸೇಲ್ ಎಲ್ಲ ನಡೀತದೆ. ಮತ್ತೆ ಗಂಟೆ ಎಷ್ಟೊತ್ತಿಗೆ ಅಂದ್ರೆ 11 ಗಂಟೆ ಮೇಲ್ ಬರ್ರಿ ಅಂತ ಹೇಳಿದ್ದಾರೆ.
ನೀವು ಕೂಡ ಬೇಗ ಬೇಗ ಬಂದು ಗಿಡಗಳನ್ನ ತಗೊಂಡ್ ಹೋಗ್ರಿ. ಮೊನ್ನೆ ಎಷ್ಟೋ ಜನ ಗಿಡಗಳನ್ನ ಮಿಸ್ ಮಾಡ್ಕೊಂಡಿರ್ಬೋದು, ತುಂಬಾ ಜನಕ್ಕೆ ಚೆನ್ನಾಗಿರುವಂತ ಗಿಡಗಳು ಸಿಗದೆ ಇರ್ಬೋದು, ಅಥವಾ ಗಿಡಗಳು ಚೆನ್ನಾಗಿಲ್ದೆ ಬಿಟ್ಟೋಗಿರ್ಬೋದು. ಅಂದ್ರೆ ಮೊದ್ಲಿಗೆಲ್ಲ ಗಿಡ ಚೆನ್ನಾಗೇ ಇತ್ತು. ನಾನು ಫಸ್ಟ್ ಈಗ ವಿಡಿಯೋ ಮಾಡಿ ಹಾಕ್ಬೇಕಾದ್ರೆ ಇದೆಲ್ಲ ಗಿಡಗಳೆಲ್ಲ ಚೆನ್ನಾಗಿತ್ತು. ಆದ್ರೆ ಮಾರನೇ ದಿನ ಅಲ್ಲಾದ್ರೂ ಮಾರನೇ ದಿನ ಬಂದು ನೋಡ್ಬೇಕಾದ್ರೆ ಗಿಡಗಳೆಲ್ಲ ಆಲ್ಮೋಸ್ಟ್ ಆರ್ಸ್ಕೊಂಡ್ ಹೋಗಿದ್ರು. ಮತ್ತೆ ನಾವು ಹೋಗೋ ಆರ್ಸೋಣ ಅಂತ ಅಂದ್ರೆ ಅಲ್ಲಿ ಏನಾಗಿತ್ತು ಅಂದ್ರೆ ಪೂರ್ತಿ ಗಿಡದಲ್ಲೂ ಕೂಡ ಆ ಒಂದಿಷ್ಟು ಗಿಡದಲ್ಲಿ ಪೂರ್ತಿ ಅಂತ ಹೇಳೋದಿಕ್ಕಾಗಲ್ಲ, ಕೆಲವೊಂದಿಷ್ಟು ಗಿಡದಲ್ಲಿ ಹೂ ಇತ್ತು, ಕೆಲವೊಂದಿಷ್ಟು ಗಿಡದಲ್ಲಿ ಇದೆಯಲ್ಲ ಫುಲ್ ಚೆನ್ನಾಗಿರುವಂತಹ ಗಿಡದಲ್ಲೆಲ್ಲ ಏನಾಗಿತ್ತು ಅಂದ್ರೆ ಬರೀ ಮೊಗ್ಗು ಮಾತ್ರ ಇತ್ತು. ಹಾಗೆ ತುಂಬಾ ಗಿಡದಲ್ಲಿ ಮೊಗ್ಗಿಲ್ದೆ ಹೂ ಇರುವಂತ ಗಿಡಗಳಿತ್ತು. ಆದ್ರೆ ನಂಗೆ ಆ ಹೂ ಇರುವಂತ ಗಿಡಗಳಕ್ಕಿಂತ ಆ ಮೊಗ್ಗಿರುವಂತ ಗಿಡಗಳು ಸ್ವಲ್ಪ ಚೆನ್ನಾಗ್ ಕಾಣಿಸ್ತಾ ಇತ್ತು. ನಮ್ ಜನ ಬುದ್ಧಿವಂತರು. ಚೆನ್ನಾಗಿರುವಂತ ಗಿಡ ಅಂದ್ರೆ ಹೂ ಬಿಟ್ಟಿರೋ ಗಿಡದಲ್ಲಿ ಚೆನ್ನಾಗಿರೋದೆಲ್ಲ ಆರ್ಸ್ಕೊಂಡ್ ಹೋಗಿದ್ದಾರೆ. ಮೊಗ್ಗಿರೋದು ಗೊತ್ತಾಗಲ್ಲ ಅಲ್ಲ, ಒಂದೇ ಕಲರ್ ಬಂದ್ಬಿಟ್ರೆ ಅನ್ಕೊಂಡು ಎಲ್ಲ ಬಿಟ್ಟೋಗಿದ್ದಾರೆ. ಇಲ್ಲಿ ನೋಡಿ, ಡಾಲ್ಫಿನ್ ಆಗಿರ್ಬೋದು, ನಮ್ಮ ಇಂಡಿಯಾ ಆಗಿರ್ಬೋದು, ಅಥವಾ ಇಲ್ಲಿ ನಮ್ಮ ಯಕ್ಷಗಾನ ಆಗಿರ್ಬೋದು, ಅಥವಾ ಏರೋಪ್ಲೇನ್ ಮಾಡಿರೋದಾಗಿರ್ಬೋದು, ಈ ರೀತಿ ರಾಕೆಟ್ ಮಾಡಿರೋದಾಗಿರ್ಬೋದು, ಎಲ್ಲದೂ ಕೂಡ ತುಂಬಾನೇ ಆಕರ್ಷಕವಾಗಿ ಕಾಣಿಸುತ್ತೆ. ಇದ್ ನೋಡಿ, ನಮ್ಮ ಆಪರೇಷನ್ ಸಿಂಧೂರ. ಇದೆಲ್ಲ ಮಾಡೋದಕ್ಕೆ ಎಷ್ಟೆಲ್ಲ ಪೇಶನ್ಸ್ ಬೇಕಲ್ವಾ, ತುಂಬಾನೇ ಪೇಶನ್ಸ್ ಇಟ್ಟು ಮಾಡಿರ್ತಾರೆ. ಆದಷ್ಟು ಈ ರೀತಿಯಾಗಿ ಎಕ್ಸಿಬಿಷನ್ ಎಲ್ಲ ನಡಿಬೇಕಾದ್ರೆ ಆದಷ್ಟು ಇದನ್ನ ಮುಟ್ಟಿ ಹಾಳ್ ಮಾಡದೇ ಇರಿ ಅಂತ ಕೇಳ್ಕೊಳ್ತೀನಿ. ಇವರು ಈ ರೀತಿಯಾಗಿ ತಯಾರಿಗಳನ್ನ 2-3 ತಿಂಗಳು ಹಿಂದ್ಗಡೆಯಿಂದಾನೇ ಶುರು ಮಾಡಿರ್ತಾರಂತೆ. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಶ್ರಮ ಕೂಡ ಜಾಸ್ತಿನೇ ಬೇಕಾಗತ್ತೆ. ಹಾಗೆ ಈ ರೀತಿ ಫಲಪುಷ್ಪ ಪ್ರದರ್ಶನ ಎಲ್ಲ ನೋಡೋದಿಕ್ಕೆ ಹೋದಾಗ ಆದಷ್ಟು ಚಿಕ್ಕ ಮಕ್ಕಳನ್ನ ಆ ಗಿಡಗಳಿಗೆ ಮುಟ್ಟೋದ್ರಿಂದ ತಪ್ಸಿ. ಯಾಕಂದ್ರೆ ಈ ರೀತಿ ಫ್ರೆಶ್ ಆಗಿರ್ಬೇಕು ಅನ್ಕೊಂಡು ಕೆಮಿಕಲ್ಸ್ ಸ್ಪ್ರೇ ಎಲ್ಲ ಮಾಡಿರ್ತಾರಂತ ಅವರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಆದಷ್ಟು ಗಿಡಗಳನ್ನ ಮುಟ್ಟಿಸದೆ ಮಕ್ಕಳಿಗೆ ಸ್ವಲ್ಪ ದೂರದಲ್ಲಿ ಕರ್ಕೊಂಡ್ ಬರೋದು ಒಳ್ಳೇದು. ಹಾಗೆ ಇವಾಗ ಇಲ್ಲೆಲ್ಲ ನೋಡ್ತಾ ಹೋಗ್ತಿರಲ್ಲ, ಇದೇನಪ್ಪಾ ಅಂದ್ರೆ ಕಾಳ್ಮೆಣಸು ಬರುತ್ತಲ್ವಾ, ಪೇಪರ್. ಇದ್ರಿಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದ್ರೆ ನಂಗಂತೂ ನಿಜವಾಗ್ಲೂ ಖುಷಿ ಆಗೋಯ್ತು. ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ನ ಮಾಡ್ತಾ ಹೋಗಿದ್ದಾರೆ. ಗಣಪತಿ ಅಂತೆ, ಹಾಗೆ ಓಂ ಅಂತ ಬರ್ದಿರೋದಾಗಿರ್ಬೋದು. ಇಷ್ಟ ಅಲ್ಲ, ಮುಂದೆ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿರುವಂತ ಡೆಕೋರೇಷನ್ ನ ಮಾಡಿದ್ದಾರೆ. ನಿಜಕ್ಕೂ ನಾನು ಅವ್ರ ತಾಳ್ಮೆಗೆ ಒಂದ್ ಸೆಲ್ಯೂಟ್ ನ ಹೊಡಿತೀನಿ. ಜೊತೆಗೆ ಇವಾಗ ಇಲ್ಲಿ ನೋಡ್ತಾ ಇರೋದಿದೆಯಲ್ಲ, ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಇದನ್ನಂತೂ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಇದೆಲ್ಲ ಮಾಡಿರೋದು ತೆಂಗಿನ ಗರಿ ಬರ್ತದಲ್ಲ, ಆ ತೆಂಗಿನ ಗರಿಯಿಂದ ಮಾಡಿರೋದು. ಕೆಲವೊಂದಿಷ್ಟನ್ನ ಇಲ್ಲಿ ಅಂದ್ರೆ ಎಕ್ಸಿಬಿಷನ್ ಇಂದ ತಕೊಂಡು ಹೋಗಿದ್ದಾರೆ. ಅಂದ್ರೆ ಅಲ್ಲೆಲ್ಲ ಡೆಕೋರೇಷನ್ಗೆ ಕೆಲವೊಂದಿಷ್ಟು ಬೇರೆ ಐಟಮ್ ನ ಇಟ್ಟಿದ್ರು, ಅದನ್ನೆಲ್ಲ ತೆಗ್ದಿದ್ದಾರೆ. ಯಾಕಂತ ಗೊತ್ತಿಲ್ಲ. ಆದ್ರೆ ನಾವು ಹೋಗಿರೋದು ಕೊನೆ ದಿನ ಅಲ್ವಾ, ಅದಕ್ಕೋಸ್ಕರ ಅವರು ಹೆಚ್ಚಾಗಿ ಯಾರು ಡೆಕೋರೇಷನ್ ಇಟ್ಟಿರ್ತಾರೆ ನೋಡಿ, ಅವ್ರು ಬಂದು ತಗೊಂಡು ಹೋಗಿರ್ಬಹುದು ಅಂತ ಅನ್ಕೊಳ್ತೀನಿ. ಇಲ್ಲಿ ನೋಡಿ, ಬುದ್ಧ ಆಗಿರ್ಬೋದು, ಅಥವಾ ಈ ಹಸು ಮತ್ತೆ ಒಂದು ದನ ಆಗಿರ್ಬೋದು, ಸಕ್ಕತ್ತಾಗಿ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಅದು ಹಸು ಮತ್ತೆ ದನ ಇರೋದು. ಹಾಗೆ ಮುಂದೆ ನೋಡ್ತಾ ಹೋಗಿ ಗಿಳಿ ಆಗಿರ್ಬೋದು, ನವಿಲು, ಸಾಕಷ್ಟು ರೀತಿನಲ್ಲಿ ಡೆಕೋರೇಷನ್ ನ ಮಾಡಿದ್ದಾರೆ. ಖುಷಿ ಆಗತ್ತೆ. ನಿಮ್ಗೂ ಕೂಡ ಇದೇ ರೀತಿಯಾಗಿ ಎಕ್ಸಿಬಿಷನ್ ಏನಾದ್ರೂ ಸಿಕ್ಕಿದ್ರೆ ಮಿಸ್ ಮಾಡದೆ ಒಂದ್ಸಲನಾದ್ರೂ ಹೋಗ್ರಿ. ಜೊತೆಗೆ ನಾನು ಹಾಕಿರುವಂತ ವಿಡಿಯೋಸ್ ನ ನೋಡಿ ಎಷ್ಟು ಜನ ಗಿಡಗಳನ್ನ ತಗೊಂಡ್ ಹೋಗೋದಿಕ್ಕೆ ಬಂದಿದ್ರಿ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆ ಯಾವ್ಯಾವ ಊರಿಂದ ಬಂದಿದ್ರಿ ಅಂತ ಕೂಡ ನನ್ಗೆ ತಿಳಿಸ್ರಿ. ಲಾಸ್ಟ್ ಟೈಮ್ ನಿಮ್ ಊರನ್ನ ಕಮೆಂಟ್ ಮಾಡ್ರಿ ಅಂತ ಹೇಳಿದಾಗ ಸಾಕಷ್ಟು ಜನ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರಿ ನಿಮ್ಮೂರು. ಸಖತ್ ಖುಷಿ ಆಯ್ತು ನಂಗೆ. ಅದೇ ರೀತಿ ಇವತ್ತು ಕೂಡ ನೀವು ನಿಮ್ ಊರು ಹಾಗೇನೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ರ ಸಿರ್ಸಿಗೆ, ಹಾಗೆ ಯಾವ ಗಿಡಗಳನ್ನ ತಗೊಂಡ್ ಹೋದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮ್ಮ ಫಲಪುಷ್ಪ ಪ್ರದರ್ಶನದಲ್ಲಿ ಕೆಲವೊಂದಿಷ್ಟು ಅಂಗಡಿಗಳು ಕೂಡ ಬಂದಿತ್ತು. ಅಂಗಡಿನಲ್ಲಿ ಏನೆಲ್ಲ ಇತ್ತು ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾದಂತ ಅಂಗಡಿಗಳನ್ನ ಇಟ್ಟಿದ್ರು. ಕೆಲವೊಬ್ರು ತರಕಾರಿ ಬೀಜದ ಅಂಗಡಿ, ಹಾಗೆ ಹೂವಿನ ಗಿಡಗಳಿಗೆ ಗೊಬ್ಬರ ಆಗಿರ್ಬೋದು, ಸೀರೆ ಮಾರಾಟ ಆಗಿರ್ಬೋದು, ಸಿಸಿ ಕ್ಯಾಮ್ರಾ, ಹೋಮ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸಂಡ್ಗೆ, ಹಪ್ಪಳ, ಈ ರೀತಿಯಾಗಿ ಹಲವಾರು ಅಂಗಡಿಗಳು ಬಂದಿತ್ತು. ನಾವಿಲ್ಲಿ ಗೊಬ್ಬರನ ತಗೊಳ್ಳೋಣ ನಮ್ಮ ಗಿಡಕ್ಕೆ ಹಾಕೋದಿಕ್ಕೆ ಅಂತ ಹೇಳ್ಕೊಂಡು ಗೊಬ್ಬರನ ಕೂಡ ತಗೊಳ್ತಾ ಇದ್ವಿ. ಇಲ್ಲಿ ನಾವು 2 ರೀತಿಯಾದಂತಹ ಗೊಬ್ಬರನ ತಗೊಂಡ್ವಿ. ಒಂದ್ ಗೊಬ್ಬರದಲ್ಲಿ ಏನಪ್ಪಾ ಅಂದ್ರೆ ಬೇರ್ಗಳ ಬೆಳವಣಿಗೆ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ರು. ಮತ್ತೊಂದ್ರಲ್ಲಿ ಏನಪ್ಪಾ ಅಂದ್ರೆ ಹೂಗಳು ತುಂಬಾನೇ ಬರುತ್ತೆ ಅಂತ ಹೇಳ್ಕೊಂಡು ನೋಡೋಣ. ಅದನ್ನ ಬಳಸಿ ಅವರಿಗೆ ಫೀಡ್ಬ್ಯಾಕ್ ಕೊಡ್ಬೇಕಂತ ಅವರು ಅವ್ರ ನಂಬರ್ನ ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಡೆಲಿವರಿ ಕಳಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಅದೊಂದು ಕೇಳೋದು ನಾನು ಮರ್ತ್ಬಿಟ್ಟೆ. ನೋಡೋಣ, ಅದೆಲ್ಲಾದ್ರೂ ಅಕಸ್ಮಾತ್ ಒಳ್ಳೆ ರಿಸಲ್ಟ್ ನ ಕೊಟ್ರೆ ಅವ್ರ ನಂಬರ್ ಇರುತ್ತಲ್ವಾ, ಅದಕ್ಕೆ ನಾನು ಕಾಲ್ ಮಾಡ್ಬಿಟ್ಟು ಆನ್ಲೈನ್ ಡೆಲಿವರಿ ಸಿಗ್ತದಾ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋನ ಮಾಡಿ ಹಾಕ್ತೀನಿ.
ಒಬ್ರು ಬಂದು ಅವ್ರ ಹತ್ರ ಕೇಳ್ತಾ ಇದ್ರು, ಈ ದಾಸವಾಳ ಗಿಡಕ್ಕೆ ಮಿಲಿ ಬಗ್ಸ್ ಬರುತ್ತಲ್ಲ ಏನ್ ಮಾಡ್ಬೇಕು ಅನ್ಕೊಂಡು. ಅದಕ್ಕೆ ಅವ್ರಂತ ಇದ್ರು, ಸ್ವಲ್ಪ ಬೆಳ್ಳುಳ್ಳಿ ಬೀಜ ಹಾಗೆ ಸ್ವಲ್ಪ ಈರುಳ್ಳಿ ಬೀಜ ಜೊತೆಗೆ ಸ್ವಲ್ಪ ಶುಂಠಿನ ಹಾಕೊಂಡು ಚೆನ್ನಾಗಿ ಜಜ್ಬೇಕು. ಅಂದ್ರೆ ಶುಂಠಿನ ಮಾತ್ರ ಜಜ್ಬಿಟ್ಟು ಅದನ್ನ ನೀರ್ನಲ್ಲಿ ಕುದಿಸಿ ತಣ್ಣಗ್ ಮಾಡ್ಬಿಟ್ಟು ಗಿಡಗಳ ಮೇಲೆ ಸ್ಪ್ರೇನ ಮಾಡ್ರಿ ಅಂತ ಹೇಳ್ತಾ ಇದ್ರು ಅವರು. ನಿಮ್ ಗಿಡಗಳಲ್ಲಿ ಕೂಡ ಈ ರೀತಿಯಾಗಿ ಮಿಲಿ ಬಗ್ಸ್ ಬಂದ್ರೆ ನೀವು ಕೂಡ ಟ್ರೈ ಮಾಡ್ತೀನಿ ಅನ್ಕೊಂಡು ಟ್ರೈ ಮಾಡ್ಬೋದು. ಆದ್ರೆ ಒಂದು ವಿಚಾರನ ಹೇಳ್ತೀನಿ, ಯಾವುದೇ ಒಂದು ನಾವು ಇನ್ಸೆಕ್ಟಿಸೈಡ್ ಅನ್ನ ಬಳಸ್ತಾ ಇದೀವಿ ಅಂದ್ರೆ ಅದನ್ನ ನಾವು ಫಸ್ಟಿಗೆ ಒಂದು ಎಲೆ ಮೇಲೆ ಸ್ಪ್ರೇ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಪೂರ್ತಿ ಗಿಡದ ಮೇಲೆ ಹಾಕೊಂಡು ಸ್ಪ್ರೇ ಮಾಡ್ಕೊಂಡು ಗಿಡನೆಲ್ಲ ಹಾಳು ಮಾಡ್ಕೊಳ್ಳೋ ಅಂತದ್ದು ಆಗ್ಬೋದು. ಆದ್ರೆ ನಾನು ಅವ್ರು ಹೇಳಿರೋ ಸಜೆಷನ್ ತಪ್ಪು ಅಂತ ಹೇಳ್ತಾ ಇಲ್ಲ, ಸಜೆಷನ್ ಒಳ್ಳೇದೇ ಕೊಟ್ಟಿದ್ದಾರೆ. ಆದ್ರೆ ನಾವು ಬಳಸೋ ಮುನ್ನ ಒಂದ್ ಎಲೆ ಮೇಲೆ ಸ್ಪ್ರೇ ಮಾಡಿ ನೋಡ್ಕೊಂಡು ಆ ಎಲೆ ಚೆನ್ನಾಗಿದೆ ಅಂತ ಆದ್ರೆ ನೆಕ್ಸ್ಟ್ ಎಲೆ ಮೇಲೆ ಅಂದ್ರೆ 1-2-3 ದಿನ ಬಿಟ್ಟು ನೋಡ್ರಿ ಆ ಎಲೆ ಏನಾದ್ರೂ ಚೇಂಜಸ್ ಆಗ್ತಿದ್ಯಾ ಅಂತ ನೋಡಿದ ತಕ್ಷಣ ನಮಗೆ ಗೊತ್ತಾಗತ್ತೆ. ಅವಾಗ ನಾವು ಗಿಡಗಳ ಮೇಲೆಲ್ಲ ಸ್ಪ್ರೇ ಮಾಡ್ಬೋದು. ಜೊತೆಗೆ ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ 5 ರೀತಿಯಾದಂತ ಸೇವಂತಿಗೆ ಗಿಡ ಹಾಗೆ ಚೆಂಡು ಹೂವಿನ ಗಿಡ ಆಗಿರ್ಬೋದು, ಗ್ಲಾಡಿಯಸ್, ತರಕಾರಿ ಬೀಜಗಳು, ಡೇರೆಗೆಡ್ಡೆ ಕೂಡ ಬಂದಿತ್ತು. ನಾನಿಲ್ಲಿ ಒಂದು 5 ಡೇರೆಗೆಡ್ಡೆಗಳನ್ನ ಕೂಡ ತಗೊಂಡ್ ಬಂದಿದ್ದೀನಿ. ನೋಡ್ಬೇಕು ಅದು ನಟ್ಟಾಗ ಚಿಗುರು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಾನು ಪ್ರತಿ ಸಲ ಡೇರೆಗೆಡ್ಡೆ ವಿಷಯದಲ್ಲಿ ಹೇಳ್ತಾನೆ ಇರ್ತೀನಿ. ಏನಪ್ಪಾ ಅಂದ್ರೆ ಇವಾಗ ನಾವು ಹೊಸ ಗಡ್ಡೆಗಳನ್ನ ಹಾಕಿದ್ರೆ ಮತ್ತೆ ಅದು ಚಿಗುರು ಬರ್ಬೋದು, ಅಥವಾ ಹಳೆ ಗೆಡ್ಡೆಗಳು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಚಿಗುರು ಬರೋದಿಲ್ಲ, ಅಥವಾ ಕೆಲವೊಂದ್ಸಲ ಹೊಸ ಗಡ್ಡೆ ಆಗಿದ್ರು ಕೂಡ ಕೆಲವೊಂದ್ಸಲ ಮೊಳಕೆ ಬರೋದು ಕಷ್ಟ ಆಗತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಅವರು ಕಳ್ಸಿರುವಂತಹ ಗಡ್ಡೆನಲ್ಲಿ ಅಂದ್ರೆ ಕೊಟ್ಟಿರುವಂತಹ ಗಡ್ಡೆನಲ್ಲಿ ಚಿಗುರು ಬಂದ್ರೆ ಖಂಡಿತವಾಗ್ಲೂ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ, ಹಾಗೆ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ಇನ್ಫಾರ್ಮೇಟಿವ್ ಆಗಿರ್ಬೋದು ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನಿಮ್ ಜೊತೆಗೆ ಕೊಡ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗ 3000 ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ತುಂಬಾ ಜನಕ್ಕೆ ಶೇರ್ ಮಾಡ್ರಿ. ನಾಳೆ ಬಂದ್ಕೊಂಡು ಗಿಡಗಳನ್ನ ತಗೊಂಡ್ ಹೋಗೋರು ತಗೊಂಡ್ ಹೋಗ್ತಾರೆ. ಹಾಗೆ ನಿಮ್ಮ ಅನಿಸಿಕೆನ ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.